ಸೊ ಬೇರೆ ಎಲ್ಲೆಲ್ಲೆಲ್ಲ ಇದನ್ನ ಪ್ರಾಜೆಕ್ಟ್ ಮಾಡಿದ್ದೀರಾ? ಆಲ್ಮೋಸ್ಟ್ ಸುಮಾರು ಕಡೆ ಬೆಂಗಳೂರಲ್ಲಿ ಸುಮಾರು ಕಡೆ ಮಾಡಿದ್ದೀವಿ. ನಾರ್ತ್ ಬೆಂಗಳೂರು ಅಂತಂದರೆ ದೇವನಹಳ್ಳಿ ಮಾಡಿದ್ದೀವಿ. ವೆಸ್ಟ್ ಬೆಂಗಳೂರಲ್ಲಿ ನೆಲಮಂಗಲ ಕಡೆ ಪ್ರಾಜೆಕ್ಟ್ ಮಾಡಿದ್ದೀವಿ. ಗುಡೆಮನಹಳ್ಳಿ ಹ್ಯಾಂಡ್ ಪೋಸ್ಟ್ 40 ಎಕರೆ ಮಾಡಿದ್ದೀವಿ. ಆ್ಯಂಡ್ ಯಲಂಕದಲ್ಲಿ ಮಾಡಿದ್ದೀವಿ. ಆ್ಯಂಡ್ ದೇವನಹಳ್ಳಿ, ಯಲಂಕ, ಈ ಕಡೆ ಬಾಗ್ಲೂರು ಮಾಡಿದ್ದೀವಿ. ಇವಾಗ ಬಾಗ್ಲೂರಲ್ಲಿ ಪ್ರಾಜೆಕ್ಟ್ ರನ್ನಿಂಗಲ್ಲಿದೆ. ಆ್ಯಂಡ್ ಕೋಲಾರಲ್ಲಿ ಮಾಡಿದ್ದೀವಿ, ವೇಮ್ಗಲಲ್ಲಿ ಮಾಡಿದ್ದೀವಿ. ತುಂಬ ಕಡೆ ಆಲ್ಮೋಸ್ಟ್ 24-25 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀವಿ. ಸರ್, ಇವಾಗ ನೀವು ಹೇಳಿದ್ರಿ ದೇವನಹಳ್ಳಿ ಅಲ್ಲೆಲ್ಲ ಮಾಡಿದೀವಿ ಅಂತ, ಅದೆಲ್ಲ ನಮಗೆ ಗೊತ್ತಿದೆ, ಒಂದು ಏರ್ಪೋರ್ಟ್ ಏರಿಯಾ. ಸೊ ಹಾಗಿದ್ದಾಗ ಈ ಏರಿಯಾ ಸರ್ಟನ್ಲಿ ಮಾಲೂರ್ನೇ ನೀವು ಯಾಕೆ ಚೂಸ್ ಮಾಡಿದ್ರಿ? ಇಲ್ಲಿ ಬರುವಂತ ಕಸ್ಟಮರ್ಸ್ ಆಗಿರ್ಬೋದು ಅಥವಾ ಬರುವಂತ ಗ್ರಾಹಕರಾಗಿರ್ಬೋದು, ಸೊ ಎಷ್ಟು ಬೆನಿಫಿಟ್ಸ್ ಇದೆ ಸರ್ ಮಾಲೂರಲ್ಲಿ ತಗೊಂಡ್ರೆ? ಆ್ಯಕ್ಚುಲಿ ಬೆಂಗಳೂರು ಸಿಟಿ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಅಲ್ಲಿ ಎಲ್ಲ ಕೂಡ ತುಂಬ ಕಾಸ್ಟ್ ಆಗಿಬಿಟ್ಟಿದೆ, ತುಂಬ ಟ್ರಾಫಿಕ್ ಕ್ರೌಡ್ ಆಗಿಬಿಟ್ಟಿದೆ. ಸೊ ಇವಾಗ ಬೆಂಗಳೂರಲ್ಲಿ ಏನು ಥಿಂಕ್ ಮಾಡ್ತಿದ್ದಾರೆ ಅಂತಂದಾಗ ಎಲ್ಲ ಕೂಡ ಸ್ಯಾಟಲೈಟ್ ಟೌನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. STRR ಅಂತ ಕರೀತಾರೆ, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ಸ್ ಎಲ್ಲ ಕೂಡ. ಮಾಲೂರಲ್ಲಿ ಒಂದು ರಿಂಗ್ ರೋಡ್ ಬರ್ತಿದೆ, ಈಗ ಆಲ್ರೆಡಿ ದೇವನಹಳ್ಳಿದಲ್ಲಿ ಒಂದು ರಿಂಗ್ ರೋಡ್ ಆಗಿದೆ, ನೆಲಮಂಗಲ ಆಗಿದೆ ದಾಬಸ್ಪೇಟೆ ಹತ್ರ, ಆ್ಯಂಡ್ ಮಾಗಲಿ ಆಗಿದೆ, ಬಿಡದಿ ಆಗಿದೆ. ಅದೇ ಥರನೇ ಇಲ್ಲೆಲ್ಲ ಕೂಡ ಮಾಲೂರು ಸಿಟಿ ವೆರಿ ಕ್ಲೋಸ್ ಟು ದಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹತ್ರ ಇರೋದ್ರಿಂದ, ಆ್ಯಂಡ್ ವೈಟ್ ಫೀಲ್ಡ್ಗೂ ಹತ್ರ ಇರೋದ್ರಿಂದ, ಹೊಸಕೋಟೆಗಾಗಲಿ ಕೋಲಾರ್ಗಾಗಲಿ ಎಲ್ಲ ಕೂಡ ಇನ್ ಬಿಟ್ವೀನ್ ಸೆಂಟ್ರ್ ಪಾಯಿಂಟ್ ಇದು. ಇವಾಗ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಅಂತ ಕೂಡ ಬಂದಿದೆ. ಈ ಫಾಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ ಕೂಡ ಫಾಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಇಲ್ಲಿ ತೊಗೊಂಡ್ರೆ. ಹಾಗಾಗಿನೇ ಇಲ್ಲಿ ಚೂಸ್ ಮಾಡಿರ್ತಕ್ಕಂಥ ಪ್ರಾಪರ್ಟಿ ಇದು. ಸರ್, ಈಗ ಸ್ಕ್ವೇರ್ ಫೀಟ್ ನೋಡೋದಾದ್ರೆ ಈಗ ಅದರ್ಸ್ ಕಂಪನಿಗೆ ಕಂಪೇರ್ ಮಾಡಿದಾಗ ಸೊ ನಿಮ್ಮಲ್ಲಿ ಏನು ಬೆನಿಫಿಟ್ಸ್ ಇದೆ, ಹಾಗೆ ಎಷ್ಟು ಡಿಫ್ರೆನ್ಸ್ ಇದೆ? ಡೆಫಿನೆಟ್ಲಿ ಮೇಡಮ್, ಇದು ನಾವು ರೆರಾ ಅಪ್ರೂವ್ಡ್ ಮಾಡಿರ್ತಕ್ಕಂಥ ಪ್ರಾಪರ್ಟಿ. ತುಂಬ ಡೆವಲಪ್ಮೆಂಟು, ಸ್ಟ್ಯಾಂಡರ್ಡ್ ಡೆವಲಪ್ಮೆಂಟ್ಸ್ ಅಂದರೆ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಎಲ್ಲ ಕೊಟ್ಟಿದ್ದೀವಿ. ಲೈಕ್ ಏನಂತಂದರೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀವಿ, ಅಂಡರ್ಗ್ರೌಂಡ್ ಡ್ರೈನೇಜ್ ಕೊಟ್ಟಿದ್ದೀವಿ, CC ರೋಡ್ ಮಾಡಿದ್ದೀವಿ, ಸಫಿಷಿಯೆಂಟ್ ಪಾರ್ಕ್ ಮಾಡಿದ್ದೀವಿ, ಆ್ಯಂಡ್ ವಾಟರ್ ಕನೆಕ್ಷನ್ಸ್ ಇದೆ, ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್, ರೆಡಿ ಟು ಕನ್ಸ್ಟ್ರಕ್ಷನ್. ಇಮಿಡಿಯೇಟಾಗಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು ಇಲ್ಲಿ. ಹಾಗಾಗಿ ಸಿಟಿ ಒಳಗಡೆ ಇರತಕ್ಕಂಥದ್ರಿಂದ ರೇಟಲ್ಲಿ ಕೂಡ ನಾವು ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀವಿ. ಈಗ ನ್ಯೂಲಿ ಲಾಂಚಿಂಗ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಎಲ್ಲ ಕಸ್ಟಮರ್ಗೂ ಕೂಡ ಆಲ್ಮೋಸ್ಟ್ 25 ಫಸ್ಟ್ ಬುಕಿಂಗ್ 25 ಬುಕಿಂಗ್ ಆಗಿರ್ತಕ್ಕಂಥ ಕಸ್ಟಮರ್ಸ್ಗೆಲ್ಲ ಕೂಡ 1 lakh rupeesವರೆಗೂ ರಿಜಿಸ್ಟ್ರೇಷನ್ ಕಾಸ್ಟಲ್ಲಿ ಫ್ರೀ ಕೊಡ್ತಾ ಇದ್ದೀವಿ. ಆಗ ಆಲ್ಮೋಸ್ಟ್ ಆಗೋಗಿದೆ. 25 ಕಸ್ಟಮರ್ಸ್ ಆಲ್ಮೋಸ್ಟ್ ಆಗಿದೆ. 20 ಕಸ್ಟಮರ್ವರೆಗೂ ಆಗಿದೆ. ಇನ್ನು 5 ಸೈಟ್ಸ್ ಇದೆ, ಅವೈಲೇಬಲ್ ಇದೆ. ವಿತಿನ್ 2 to 3 ಡೇಸಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಸರಿ, ಇಲ್ಲಿ ಒಟ್ಟು ಎಷ್ಟು ಲೇಔಟ್ಗಳಿದಾವೆ ಸರ್? ಈ ಸರೌಂಡಿಂಗ್ಸ್ ಎಲ್ಲ ಸಿಟಿ ಆಗಿರೋದ್ರಿಂದ ಸರೌಂಡಿಂಗ್ಸ್ ಈ ಪ್ರಾಪರ್ಟಿ ಇಲ್ಲಿ ಸೈಟ್ 81 ಸೈಟ್ಸ್ ಮಾಡಿದೀವಿ. 4 acres 30 ಗುಂಟಾಸ್ ಅಲ್ಲಿ ಮಾಡಿರ್ತಕ್ಕಂಥ ಪ್ರಾಪರ್ಟಿ 81 ಸೈಟ್ಸ್ ಇದೆ ಮೇಡಮ್.